ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಮಾರ್ನಿಂಗ್ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ಹನುಮಂತೇಶ್. ಇನ್ನು ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿ ದರ ನಿಗದಿಪಡಿಸುವಂತೆ ಬೀದರ್ ಜಿಲ್ಲೆಯ ರೈತರು ಒತ್ತಾಯವನ್ನ ಮಾಡ್ತಿದ್ದಾರೆ. ಕಬ್ಬು ದರ ನಿಗದಿಯ ಹಿನ್ನೆಲೆ ಇವತ್ತು ಬೀದರ್ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಸಭೆ ಜರುಗಲಿದೆ. ನವೆಂಬರ್ 6ರಂದು ನಡೆದಂತಹ ಸಭೆ ವಿಫಲದ ಹಿನ್ನೆಲೆ ಇವತ್ತು ಮತ್ತೊಂದು ಸುತ್ತಿನ ಸಭೆಯನ್ನ ನಡೆಸಲಿದ್ದಾರೆ ಬೀದರ್ನ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು. ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಕಾರ್ಖಾನೆ ಮಾಲೀಕರು ಹಾಗೂ ರೈತರೊಂದಿಗೆ ನಡೆಯಲಿದೆ ಮಹತ್ವದ ಸಭೆ. ಯಾಕಂದ್ರೆ ರಿಕವರಿಯಲ್ಲಿ ಗೋಲ್ಮಾಲ್ ನಡೆಯುತ್ತಿದೆ ಅಂತ ಈಗಾಗಲೇ ಜಿಲ್ಲೆಯ ರೈತರು ಆರೋಪವನ್ನ ಮಾಡ್ತಿದ್ದಾರೆ. ರಿಕವರಿ ಬಗ್ಗೆ ಉನ್ನತ ಮಟ್ಟದ ತನಿಖೆ ನಡೆಸಲು ರೈತರು ಒತ್ತಾಯವನ್ನ ಮಾಡ್ತಿದ್ದಾರೆ. ರಿಕವರಿ ಕಡಿಮೆ ಇದೆ ಅಂತ ಕಡಿಮೆ ದರ ನೀಡಿದ್ರೆ ರೈತರು ಹೋರಾಟಕ್ಕಿಳಿಯುವಂತಹ ಸಾಧ್ಯತೆ ಬೀದರ್ ಜಿಲ್ಲೆಯಲ್ಲಿ ಎದ್ದು ಕಾಣಿಸ್ತಾ ಇದೆ. ಇನ್ನು ಕಾರ್ಖಾನೆ ಮಾಲೀಕರ ಮನವೊಲಿಸ್ತಾರ ಬೀದರ್ನ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅನ್ನೋದು ಕೂಡ ಇದೀಗ ಯಕ್ಷ ಪ್ರಶ್ನೆಯಾಗಿ ಮೂಡಿದೆ. ಯಾಕಂದ್ರೆ ಬೆಳಗಾವಿಯಲ್ಲಿ ಏನು 3,300 ರೂಪಾಯಿ ದರ ನಿಗದಿಯಾಗಿದೆ ಮತ್ತು ಇನ್ನು ಒಂದಷ್ಟು ಕಡೆ ರಾಜ್ಯದ ರೈತರು 3,500 ರೂಪಾಯಿ ಕೂಡ ನೀಡಬೇಕು ಅಂತ ಈಗಾಗಲೇ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಕೂಡ ಇನ್ನೂ ಮುಂದುವರಿಸಿದ್ದಾರೆ. ಆದ್ರೆ ಬೆಳಗಾವಿಯಲ್ಲಿ ಏನು ದರ ನಿಗದಿಯಾಗಿದೆ ಅದೇ ದರ ರಾಜ್ಯ ವ್ಯಾಪ್ತಿ ಬರುತ್ತಾ ಅನ್ನೋದು ಈಗ ಯಕ್ಷ ಪ್ರಶ್ನೆಯಾಗಿ ಮೂಡಿದೆ. ಯಾಕಂದ್ರೆ ರಾಜ್ಯ ಬೆಳಗಾವಿ ಕೂಡ ಕರ್ನಾಟಕದಲ್ಲಿ ಇರೋದ್ರಿಂದ ಅದೇ ದರ ಬರಬೇಕು ಅಂತ ಇಲ್ಲಿನ ರೈತರು ಒತ್ತಾಯಿಸ್ತಾ ಇದ್ದಾರೆ. ಆದ್ರೆ ಕಾರ್ಖಾನೆ ಮಾಲೀಕರು ಕೆಲವೊಂದಿಷ್ಟು ಸಬೂಬುಗಳನ್ನ ಹೇಳಿ ಆ ಒಂದು ದರ ನೀಡಲಿಕ್ಕೆ ಹಿಂದೇಟು ಹಾಕ್ತಾ ಇದ್ದಾರೆ ಅನ್ನೋದು ಬಲ್ಲ ಮೂಲಗಳಿಂದ ಬಂದಂತ ಮಾಹಿತಿ. ಯಾಕಂದ್ರೆ ರಿಕವರಿ ಸರಿಯಾಗಿ ಇಲ್ಲದ ಕಾರಣ ಕಡಿಮೆ ದರ ಕೊಡಲಾಗುತ್ತೆ ಅಂತ ಇಲ್ಲಿರುವಂತಹ ಕಾರ್ಖಾನೆ ಮಾಲೀಕರ ವಾದ ಎಂಬುದು ತಿಳಿದು ಬಂದಂತಹ ಮಾಹಿತಿ. ಆದ್ರೆ ರಿಕವರಿ ಹೆಸರಲ್ಲಿ ನಮಗೆ ದರ ಕಡಿಮೆ ಕೊಟ್ರೆ ನಾವು ಹೋರಾಟವನ್ನ ಮಾಡ್ತೇವೆ ಅನ್ನೋದು ಬೀದರ್ ಜಿಲ್ಲೆಯ ರೈತರು ಮತ್ತು ರೈತ ಮುಖಂಡರ ವಾದವಾಗಿರುವಂತದ್ದು. ನವೆಂಬರ್ 6ರಂದು ನಡೆದಂತಹ ಸಭೆಯಲ್ಲಿ ಒಂದಷ್ಟು ಚರ್ಚೆಗಳು ಆಗಿದ್ವು, ಆದರೆ ಸಭೆ ವಿಫಲವಾಗಿ ಹೋಗಿತ್ತು. ಮತ್ತೆ ಇವತ್ತು ಮಹತ್ವದ ಸಭೆ ಜರುಗಲಿದೆ. ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ, ಕಾರ್ಖಾನೆ ಮಾಲೀಕರು ಮತ್ತು ರೈತರ ನಡುವೆ ಮಹತ್ವದ ಸಭೆ ನಡೆಯಲಿದೆ. ಈ ಮಹತ್ವದ ಸಭೆಯ ಬಳಿಕವೇ ಬೀದರ್ ಜಿಲ್ಲೆಯ ಕಬ್ಬು ಬೆಳೆಗಾರರಿಗೆ ಎಷ್ಟು ದರ ಸಿಗಲಿದೆ ಅನ್ನೋದು ಬಯಲಾಗಲಿದೆ. ಯಾಕಂದ್ರೆ ಈಗಾಗಲೇ 2,800 ರೂಪಾಯಿ ಕಳೆದ ವರ್ಷವನ್ನ ನೀಡಿದ್ರು. ಈಗ ಮತ್ತೆ ಅದೇ ದರ ಅಂದ್ರೆ ರಾಜ್ಯ ವ್ಯಾಪ್ತಿ ಒಂದು ದರ, ಬೀದರ್ ಜಿಲ್ಲೆಗೆ ಒಂದು ದರ ಆಗುತ್ತೆ. ಆದ್ರೆ ಕಾರ್ಖಾನೆ ಮಾಲೀಕರು ರಿಕವರಿಯ ಹೆಸರಲ್ಲಿ ಹಿಂದೇಟು ಹಾಕಿದ್ರೆ ನಾವು ಹೋರಾಟ ಮಾಡ್ತೇವೆ ಅನ್ನೋದು ರೈತರ ವಾದ. ಇವತ್ತಿನ ಮಹತ್ವದ ಸಭೆ ಬಳಿಕ ಎಲ್ಲ ಅಪ್ಡೇಟ್ಸ್ಗಳು ಬೀದರ್ನ ಕಬ್ಬು ಬೆಳೆಗಾರರಿಗೆ ಸಿಗಲಿದೆ. ರಿಯಾಕ್ಟರ್ GLR ಸ್ಪೈಲೇಜ್ ಬ್ಲಾಸ್ಟ್ ಆಗಿ ಓರ್ವ ಕಾರ್ಮಿಕ ಸಾವನ್ನಪ್ಪಿದ್ದಾನೆ. ಅಪಾಯದಿಂದ ಪಾರಾಗಿದ್ದಾರೆ ಅಲ್ಲಿರುವಂತಹ ಕಾರ್ಮಿಕರು. ಕಾರ್ಖಾನೆ ಭಾಗದ ಕಟ್ಟಡಕ್ಕೆ ಒಂದಿಷ್ಟು ಹಾನಿ ಆಗಿದೆ. ಕಡೇಚೂರು ಬಾಡಿಯಾಳ್ ಕೈಗಾರಿಕಾ ಪ್ರದೇಶದಲ್ಲಿ ಈ ಘಟನೆ ನಡೆದಿದೆ. ಯಾದಗಿರಿ ತಾಲೂಕಿನ ಕಡೇಚೂರು ಬಾಡಿಯಾಳ್ ಕೈಗಾರಿಕಾ ಪ್ರದೇಶದಲ್ಲಿ ಘಟನೆ ಜರುಗಿದೆ. ಸೂರಜ್ ಲ್ಯಾಬೊರೇಟರಿಯಲ್ಲಿ ನಡೆದಂತಹ ಘಟನೆ ಇದಾಗಿದೆ. ಟ್ಯಾಬ್ಲಾಯ್ಡ್ ತಯಾರು ಮಾಡುವಂತಹ ಕಾರ್ಖಾನೆ ಇದಾಗಿದೆ. ಇನ್ನು ಸ್ಥಳಕ್ಕೆ ಸೈದಾಪುರ ಪೊಲೀಸರ ತಂಡ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸ್ತಾ ಇದೆ. ಜಾಗತಿಕ ಲಿಂಗಾಯತ್ ಮಹಾಸಭಾ ಬೀದರ್ ಜಿಲ್ಲಾ ಘಟಕದ ವತಿಯಿಂದ ಬೀದರ್ ನಗರದ KEB ರಸ್ತೆಯಲ್ಲಿರುವಂತಹ IMA ಫಂಕ್ಷನ್ ಹಾಲ್ನಲ್ಲಿ ಹಮ್ಮಿಕೊಂಡಿದ್ದ ಶಿವಶರಣ ಹರಳಯ್ಯ ನಾಟಕವು ಪ್ರೇಕ್ಷಕ ಪ್ರಭುಗಳ ಮನ ಗೆದ್ದಿತು. ಸಿರಿಗೇರಿಯ ಧಾತ್ರಿ ರಂಗ ಸಂಸ್ಥೆಯ ಕಲಾವಿದರು ಮಹಾಶರಣ ಹರಳಯ್ಯನವರ ಜೀವನವನ್ನ ನಾಟಕದ ಮೂಲಕ ಪರಿಚಯಿಸಿದ್ರು. ಜಾತಿ ಎಂಬ ಅನಿಷ್ಟ ರೋಗ ಬೇರೂರಿದ 12ನೇ ಶತಮಾನದಲ್ಲಿ ಬಸವಣ್ಣನವರು ಅಂತರ್ಜಾತಿ ವಿವಾದ ಮೂಲಕ ನಡೆಸಿದ ಕಲ್ಯಾಣ ಕ್ರಾಂತಿಯನ್ನ ಕಣ್ಣಿಗೆ ಕಟ್ಟುವಂತೆ ಧಾತ್ರಿ ಸಂಸ್ಥೆ ಕಲಾವಿದರು ಅಭಿನಯಿಸಿದ್ರು. ಇನ್ನು ಕಲಾವಿದ GM ವಿಜಯ್ ಕುಮಾರ್ ಹರಳಯ್ಯನವರ ಪಾತ್ರಕ್ಕೆ ಜೀವ ತುಂಬಿದ್ರು. 9 ಶತಮಾನಗಳ ಹಿಂದೆ ಕಲ್ಯಾಣದ ನೆಲದಲ್ಲಿ ನಡೆದ ಘಟನೆಯನ್ನ ಕಂಡು ಪ್ರೇಕ್ಷಕರು ಕಣ್ಣುಗಳು ಒದೆಯಾದವು. ಇನ್ನು ಜಾಗತಿಕ ಲಿಂಗಾಯತ್ ಮಹಾಸಭಾ ಅಧ್ಯಕ್ಷ ಬಸವರಾಜ್ ದನ್ನೂರ್ ಅವರು ಧಾತ್ರಿ ಸಂಸ್ಥೆಯ ಕಲಾವಿದರ ಅಭಿನಯವನ್ನ ಮನದುಂಬಿ ಹಾರೈಸಿ ಕಲಾವಿದರನ್ನ ಗೌರವಿಸಿ ಸನ್ಮಾನಿಸಿದ್ರು. ಇನ್ನು ಕಾರ್ಯಕ್ರಮದಲ್ಲಿ ಭಾರತೀಯ ಬಸವ ಬಳಗದ ರಾಜ್ಯಾಧ್ಯಕ್ಷ ಬಾಬು ವಾಲಿ, ಕರ್ನಾಟಕ ಜಾನಪದ ಅಕಾಡೆಮಿಯ ಸದಸ್ಯ ವಿಜಯ್ ಕುಮಾರ್ ಸೋನಾರೆ, ಲಿಂಗಾಯತ್ ಸಮಾಜದ ಮುಖಂಡರಾದ ಜಯರಾಜ್ ಖಂಡ್ರೆ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಸ್ವಾಮಿ, ಜೋಡುಗಳು ತಯಾರಿಸುವುದು ನಮ್ಮ ಕಾಯಕ ತಾನೆ. ಒಂದು ಜೊತೆ ಸುಂದರವಾದ ಪಾದರಕ್ಷೆಗಳನ್ನು ತಯಾರಿಸಿ ಗುರುದೇವ ಬಸವಣ್ಣನವರಿಗೆ ಮೆಟ್ಟಿಕೊಳ್ಳಲು ಕೊಟ್ಟರೆ ತಮಗೆ
ಸಮಾಧಾನವಾದಿತು ಎನಿಸುತ್ತಿದೆ. ಆದರೆ ಆ ಜೋಡುಗಳನ್ನು ಪವಿತ್ರವಾದ ಚರ್ಮದಿಂದ ತಯಾರಿಸಬೇಕು ಅಷ್ಟೇ. ಪವಿತ್ರ ಚರ್ಮ ಹಾಗಂದ್ರೆ ಏನು ಕಲ್ಯಾಣಿ? ನಮ್ಮಿಬ್ಬರ ತೊಡೆಯ ಚರ್ಮವನ್ನು ಸುಲಿದು ಪಾದರಕ್ಷೆಗಳನ್ನು ಮಾಡಿ ಗುರುದೇವ ಬಸವಣ್ಣನವರಿಗೆ ಮೆಟ್ಟಿಕೊಳ್ಳಲು ಕೊಟ್ಟರೆ ಈ ಪವಿತ್ರ ಕಾರ್ಯಕ್ಕೆ ನಿಮ್ಮ ತೊಡೆಯ ಚರ್ಮ ಬೇಕೆ? ನನ್ನ ಎದೆಯ ಚರ್ಮವನ್ನು ಸುಲಿದು ಜೋಡು ಮಾಡಿ ಅರ್ಪಿಸುವೆ. ಕೇಳಿದ್ಯಾ ಕಲ್ಯಾಣಿ ನಿನ್ನ ಮಗನ ಮಾತನ್ನ? ಇಂತಹ ಸತಿ ಪುತ್ರನನ್ನು ಪಡೆದ ನಾನೇ ಧನ್ಯ. ನನ್ನ ಹಾಗೂ ಶರಣೆ ಕಲ್ಯಾಣಿಯವರ ತೊಡೆಯ ಚರ್ಮವನ್ನು ಸುಲಿದು ಈ ಪಾದರಕ್ಷೆಗಳನ್ನು ತಯಾರಿಸಿದೆ. ಅವುಗಳನ್ನು ತಮ್ಮ ಪಾದದಲ್ಲಿರಿಸಿ ನಮ್ಮನ್ನು ಪಾವನರಾಗಿಸಿ ತಂದೆ. ಈ ಚಮ್ಮ ಉಗೆಗೆ ಯಾವುದೂ ಸರಿಬಾರದು. ನಿಮ್ಮ ಈ ಚಮ್ಮ ಬೀದರ್ ಜಿಲ್ಲೆಯ ಔರಾದ್ ಪಟ್ಟಣದಲ್ಲಿ ಬೀಡಾಡಿ ದನಗಳ ಹಾವಳಿ ಹೆಚ್ಚಾಗಿದ್ದು ಅಪಘಾತಗಳ ಸಂಖ್ಯೆ ಹೆಚ್ಚುತ್ತಿದೆ ಅಂತ ಸ್ಥಳೀಯರು ಆಕ್ರೋಶವನ್ನ ಹೊರಹಾಕುತ್ತಿದ್ದಾರೆ. ಔರಾದ್ ನಗರದ ಪ್ರಮುಖ ರಸ್ತೆಗಳಾದ ಬೀದರ್ ಔರಾದ್ ಮುಖ್ಯ ರಸ್ತೆ, ಕನ್ನಡಾಂಬೆ ವೃತ್ತ, ಬಸವೇಶ್ವರ ವೃತ್ತದ ರಸ್ತೆಗಳಲ್ಲಿ ಬೀಡಾಡಿ ದನಗಳು ಬೇಕಾಬಿಟ್ಟಿ ಮಲಗುತ್ತಿದ್ದು ರಸ್ತೆಯಲ್ಲಿ ಸಂಚರಿಸುವ ಸವಾರರಿಗೆ ಕಿರಿಕಿರಿ ಆಗುತ್ತಿದೆ. ಅಪಘಾತಗಳ ಸಂಖ್ಯೆ ಹೆಚ್ಚಾಗುತ್ತಿದೆ ಅಂತ ಸ್ಥಳೀಯರು ಅಸಮಾಧಾನ ಕೂಡ ಹೊರಹಾಕುತ್ತಿದ್ದಾರೆ. ಈ ಹಿಂದೆಯೇ ಪಟ್ಟಣ ಪಂಚಾಯತ್ನ ಅಧಿಕಾರಿಗಳಿಗೆ ಬೀಡಾಡಿ ದನಗಳನ್ನ ರಸ್ತೆಯಲ್ಲಿ ಮಲಗದಂತೆ ಕ್ರಮ ವಹಿಸುವಂತೆ ಅಧಿಕಾರಿಗಳು ಸೂಚನೆಯನ್ನ ನೀಡಿದ್ರು ಸಹ ಪಟ್ಟಣ ಪಂಚಾಯತ್ ಅಧಿಕಾರಿಗಳು ಕ್ರಮಕ್ಕೆ ಮುಂದಾಗಿಲ್ಲ. 2 ದಿನಗಳ ಹಿಂದಷ್ಟೇ ಹಸುವೊಂದಕ್ಕೆ ಅಪಘಾತವಾಗಿ ಬೆನ್ನು ಮೂಳೆ ಮುರಿದು ಸಾವನ್ನಪ್ಪಿತ್ತು. ಹೀಗಾಗಿ ಹಸುಗಳ ಮಾಲೀಕರಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡುವ ಮೂಲಕ ಹಸುಗಳು ನಡು ರಸ್ತೆಯಲ್ಲಿ ಮಲಗದಂತೆ ಅಧಿಕಾರಿಗಳು ಕ್ರಮಕ್ಕೆ ಮುಂದಾಗಲಿ ಅಂತ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಕರ್ನಾಟಕ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿಯ ಕಿಚ್ಚು ಒಂದೆಡೆ ಆದರೆ ಇದರ ಮಧ್ಯೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರದು ಮತ್ತೊಂದು ಐತಿಹಾಸಿಕ ದಾಖಲೆಯತ್ತ ದಾಪುಗಾಲು ಇಡುತ್ತಿದ್ದಾರೆ. ಕರ್ನಾಟಕ ರಾಜಕೀಯ ಇತಿಹಾಸದಲ್ಲಿಯೇ ಸಿಎಂ ಆಗಿ ಹೆಚ್ಚು ಅವಧಿ ಸೇವೆ ಸಲ್ಲಿಸಿದ ದೇವರಾಜ್ ಅರಸು ಅವರ ದಾಖಲೆಯನ್ನ ಸಿದ್ದರಾಮಯ್ಯ ಮುರಿಯಲಿದ್ದಾರೆ. ಆದರೆ ಇದು ಸಹಕಾರಗೊಳ್ಳಬೇಕಾದ್ರೆ ಸಿದ್ದರಾಮಯ್ಯ ಅವರು ಜನವರಿವರೆಗೆ ಸಿಎಂ ಹುದ್ದೆಯಲ್ಲಿ ಮುಂದುವರಿಯಬೇಕು. ಅಧಿಕಾರ ಹಂಚಿಕೆಯೇ ಊಹಾಪೋಹಗಳು ನಿಜವಾಗದೇ ಇದ್ದಲ್ಲಿ ಸಿದ್ದರಾಮಯ್ಯ ದಾಖಲೆ ಬರೆಯುವುದು ಖಾತರಿಯಾಗಲಿದೆ. ದೇವರಾಜ್ ಅರಸು ಅವರು 7 ವರ್ಷ 7 ತಿಂಗಳು 20 ದಿನಗಳ ಕಾಲ ಮುಖ್ಯಮಂತ್ರಿ ಸ್ಥಾನದಲ್ಲಿ ಸೇವೆ ಸಲ್ಲಿಸಿದ್ರು. ಅವರು 1972ರ ಮಾರ್ಚ್ 20ರಿಂದ 1977ರ ಡಿಸೆಂಬರ್ 31ರವರೆಗೆ ಮತ್ತು ಬಳಿಕ 78ರ ಫೆಬ್ರವರಿ 28ರಿಂದ 1980ರ ಜನವರಿ 7ರವರೆಗೆ 2 ಅವಧಿಗಳಲ್ಲಿ ಸಿಎಂ ಆಗಿದ್ರು. ಇದೀಗ ಸಿದ್ದರಾಮಯ್ಯ ಕೂಡ 2 ಅವಧಿಗಳಲ್ಲಿ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸುತ್ತಿದ್ದು 2026ರ ಜನವರಿ 5ರ ವೇಳೆಗೆ ದೇವರಾಜ್ ಅರಸು ಅವರ ದಾಖಲೆ ಸರಿಗಟ್ಟಲಿದ್ದಾರೆ. ಇನ್ನು ನವೆಂಬರ್ ಕ್ರಾಂತಿಯ ಹಿನ್ನೆಲೆ ಕಾಂಗ್ರೆಸ್ನೊಳಗೆ ನಾಯಕತ್ವ ಬದಲಾವಣೆ ಆಗದಿದ್ರೆ ಕರ್ನಾಟಕದ ಇತಿಹಾಸದಲ್ಲಿ ಅತ್ಯಧಿಕ ಅವಧಿಗೆ ಸೇವೆ ಸಲ್ಲಿಸಿದ ಮುಖ್ಯಮಂತ್ರಿ ಎಂಬ ಕೀರ್ತಿ ಸಿದ್ದರಾಮಯ್ಯ ಅವರದ್ದು ಆಗಲಿದೆ. ಇನ್ನು ಮೊದಲ ಬಾರಿಗೆ ಪೂರ್ಣಾವಧಿ ಮುಖ್ಯಮಂತ್ರಿ ಸ್ಥಾನದಲ್ಲಿ ಅಧಿಕಾರ ಮುಗಿಸಿದಂತ ಸಿದ್ದರಾಮಯ್ಯ ಇದೀಗ 2ನೇ ಬಾರಿಗೆ ಅದೇ ಹಾದಿಯಲ್ಲಿ ನಡೆದು ದಾಖಲೆ ನಿರ್ಮಾಣ ಮಾಡುವ ಹಂತದಲ್ಲಿದ್ದಾರೆ. ದೇವರಾಜ್ ಅರಸು ಅವರೇ ಸಾಟಿ ಎಂದು ಹೇಳಿಕೊಂಡಿದ್ದಂತ ಸಿಎಂ ಸಿದ್ದರಾಮಯ್ಯ ಈಗ ಅವರ ದಾಖಲೆಯನ್ನ ಸರಿಗಟ್ಟಲು ಕೌಂಟ್ ಡೌನ್ ಆರಂಭವಾಗಿದೆ. ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಕೆಲವರು ಸಾಮೂಹಿಕ ನಮಾಜ್ ಮಾಡಿದ್ದು ಅದರ ವಿಡಿಯೋ ವೈರಲ್ ಆಗ್ತಾ ಇದೆ. ಇನ್ನು ಕೆಂಪೇಗೌಡ ವಿಮಾನ ನಿಲ್ದಾಣದ ಟರ್ಮಿನಲ್ 2ರಲ್ಲಿ ಕೆಲವರು ಸಾಮೂಹಿಕವಾಗಿ ನಮಾಜ್ ಮಾಡಿದ್ದು ಹಜ್ ಯಾತ್ರಿಕರನ್ನ ಬೀಳ್ಕೊಡಲು ವಿಮಾನ ನಿಲ್ದಾಣಕ್ಕೆ ಬಂದಿದ್ದ ಕೆಲವರು ನಮಾಜ್ ಮಾಡಿದ್ದಾರೆ ಎನ್ನಲಾಗಿದೆ. ಇದರ ವಿಡಿಯೋ ವೈರಲ್ ಆಗಿದ್ದು ಹಲವರ ಆಕ್ರೋಶಕ್ಕೆ ಕಾರಣವಾಗಿದೆ. ಬೆಂಗಳೂರು ವಿಮಾನ ನಿಲ್ದಾಣದ ಆವರಣದಲ್ಲಿ ನಮಾಜ್ ಮಾಡಿರುವುದನ್ನ ಕರ್ನಾಟಕ ಬಿಜೆಪಿ ಟೀಕಿಸಿದ್ದು ಹೆಚ್ಚಿನ ಭದ್ರತಾ ವಲಯದಲ್ಲಿ ಇಂತಹ ಕೆಲಸಕ್ಕೆ ಹೇಗೆ ಅವಕಾಶ ನೀಡಲಾಗಿದೆ ಅಂತ ಪ್ರಶ್ನಿಸಿದೆ. ಪಕ್ಷದ ವಕ್ತಾರ ವಿಜಯ್ ಪ್ರಸಾದ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಐಟಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಂದ ಈ ಘಟನೆಯ ಬಗ್ಗೆ ಸ್ಪಷ್ಟೀಕರಣವನ್ನು ಕೋರಿದ್ದಾರೆ. ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಟರ್ಮಿನಲ್ 2ರಲ್ಲಿ ಈ ಘಟನೆ ನಡೆದಿದೆ. ಈ ವ್ಯಕ್ತಿಗಳು ಹೆಚ್ಚಿನ ಭದ್ರತಾ ವಲಯದಲ್ಲಿ ನಮಾಜ್ ಮಾಡಲು ಪೂರ್ವಾನುಮತಿ ಪಡೆದಿದ್ದಾರೆಯೇ? ಸಂಬಂಧಪಟ್ಟ ಅಧಿಕಾರಿಗಳಿಂದ ಸೂಕ್ತ ಅನುಮತಿ ಪಡೆದ ನಂತರ ಆರ್ಎಸ್ಎಸ್ ಪಥಸಂಚಲನ ನಡೆಸಿದ್ದಾಗ ರಾಜ್ಯ ಸರ್ಕಾರ ಆಕ್ಷೇಪಿಸುತ್ತಿದೆ. ಆದರೆ ನಿರ್ಬಂಧಿತ ಸಾರ್ವಜನಿಕ ಪ್ರದೇಶದಲ್ಲಿ ಇಂಥ ಚಟುವಟಿಕೆಗಳಿಗೆ ಸರ್ಕಾರ ಏಕೆ ಕಣ್ಣು ಮುಚ್ಚಿ ಕುಳಿತಿದೆ ಅಂತ ಅವರು ಭಾನುವಾರ ರಾತ್ರಿ ಟ್ವೀಟ್ ಮಾಡಿದ್ದಾರೆ. ಮೈಸೂರಿನ ಪ್ರತಿಷ್ಠಿತ ಶಾಲೆಯೊಂದರಲ್ಲಿ ವಿದ್ಯಾರ್ಥಿಯೊಬ್ಬನ ಮೇಲೆ ಕೆಲವು ಹುಡುಗರು ಸೇರಿಕೊಂಡು ಬರ್ಬರವಾಗಿ ರ್ಯಾಗಿಂಗ್ ಮಾಡಿದ್ದಾರೆ. ಹಲ್ಲೆಗೊಳಗಾದ ಹುಡುಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದೀಗ ಪೊಲೀಸರು ಎಫ್ಐಆರ್ ದಾಖಲಿಸಿ ತನಿಖೆಯನ್ನ ಮುಂದುವರಿಸಿದ್ದಾರೆ. ಮೈಸೂರಿನ ಜಯಲಕ್ಷ್ಮೀಪುರಂ ಠಾಣೆ ಪೊಲೀಸರು ಇದೀಗ ಶಾಲಾ ಆಡಳಿತ ಮಂಡಳಿ A1 ಹಾಗೂ 3 ಬಾಲಕರ ವಿರುದ್ಧ J1, J2, J3 ಆಗಿ ಎಫ್ಐಆರ್ಗಳನ್ನು ದಾಖಲಿಸಿದ್ದಾರೆ. ಮೈಸೂರಿನ ಶಾಲೆಯಲ್ಲಿನ ಹುಡುಗನ ಮೇಲೆ ಬರ್ಬರ ರ್ಯಾಗಿಂಗ್ನ ಈ ಒಂದು ಪ್ರಕರಣ. ಶಾಲೆ ಆಡಳಿತ ಮಂಡಳಿ ಹಾಗೂ ಬಾಲಕರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. 13 ವರ್ಷದ ಬಾಲಕನ ಮೇಲೆ 3ರಿಂದ ಹಲ್ಲೆ ಜರುಗಿದೆ. ಬಾಲಕನ ಸ್ಥಿತಿ ಕಂಡು ಪೋಷಕರು ಹೌಹರಿದಿದ್ದಾರೆ. 13 ವರ್ಷದ ಬಾಲಕನ ಮೇಲೆ 3ರಿಂದ ಹಲ್ಲೆ ನಡೆದಿದ್ದು ಬಾಲಕನ ಮರ್ಮಾಂಗಕ್ಕೆ 3 ಬಾಲಕರು ಒದ್ದಿದ್ದಾರೆ. ಹಲ್ಲೆಯಿಂದ ಬಾಲಕನ ಮರ್ಮಾಂಗಕ್ಕೆ ಗಂಭೀರವಾದ ಗಾಯಗಳಾಗಿವೆ. 8ನೇ ತರಗತಿಗೆ ಬಾಲಕ ಕ್ಲಾಸ್ ಲೀಡರ್ ಆಗಿದ್ದ. ಹಾಗಾಗಿ 3 ಬಾಲಕರು ಇವನನ್ನ ಪ್ರತಿನಿತ್ಯ ಹಣ ಕೊಡು, ಮೊಬೈಲ್ ತೆಗೆದುಕೊಂಡು ಬಾ, ನಾವು ಹೇಳಿದ ಹಾಗೆ ಕೇಳು ಎಂದು ಪೀಡಿಸ್ತಾ ಇದ್ರು. ಅಕ್ಟೋಬರ್ 25ರಂದು ಬಾಲಕನ ಮೇಲೆ ಗಂಭೀರವಾಗಿ ಹಲ್ಲೆ ಮಾಡಿದ್ದಾರೆ. ಶೌಚಾಲಯ
ಶೌಚಾಲಯದಲ್ಲಿ ಬಾಲಕನ ಮರ್ಮಾಂಗಕ್ಕೆ ಒದ್ದಿದ್ದಾರೆ. ಬಾಲಕನ ಸ್ಥಿತಿ ಕಂಡು ಈಗ ಪೋಷಕರು ಹೌಹರಿದಿದ್ದಾರೆ. ಈ ವಿಚಾರವಾಗಿ ಬಾಲಕ ಮಾಧ್ಯಮಗಳೊಂದಿಗೆ ಮಾತನಾಡಿದ್ದು, ಕನ್ನಡ ರಾಜ್ಯೋತ್ಸವದ ಹಿನ್ನೆಲೆ ಪ್ರಾಕ್ಟೀಸ್ ಮಾಡ್ತಿದ್ದಾಗ ನಾನು ಶೌಚಾಲಯಕ್ಕೆ ಹೋದೆ. ಶೌಚಾಲಯದಲ್ಲಿ ಶಿಕ್ಷಕರಿಗೆ ನಮ್ಮ ಬಗ್ಗೆ ಕಂಪ್ಲೇಂಟ್ ಮಾಡುತ್ತೀಯಾ ಅಂತ ಹೇಳಿ ಒದ್ದಿದ್ದಾರೆ. ಶಿಕ್ಷಕರಿಗೆ ನಮ್ಮ ತಾಯಿ ದೂರು ನೀಡಿದ್ರು, ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ. 3,000 ರೂಪಾಯಿ ದುಡ್ಡು ಹಾಗೂ ಮೊಬೈಲ್ ಕಸಿದುಕೊಂಡಿದ್ದಾರೆ. ನನ್ನನ್ನು ಕ್ಲಾಸ್ ಲೀಡರ್ ಮಾಡಿದಾಗ ಅವರ ಮೇಲೆ ಶಿಕ್ಷಕರಿಗೆ ದೂರು ಕೊಟ್ಟಿದ್ದಕ್ಕೆ ಹಲ್ಲೆ ಮಾಡಿದ್ದಾರೆ ಅಂತ ಬಾಲಕ ತಿಳಿಸಿದ್ದಾನೆ. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಸಂಸದ ತೇಜಸ್ವಿ ಸೂರ್ಯ ಅವರು ಸತತ 2ನೇ ವರ್ಷವೂ ಕೂಡ ಗೋವಾದಲ್ಲಿ ನಡೆದ ಐರನ್ ಮ್ಯಾನ್ 70.3 ಓಟವನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸುವ ಮೂಲಕ ತಮ್ಮ ದೈಹಿಕ ಸಾಮರ್ಥ್ಯ ಮತ್ತು ಶಿಸ್ತಿಗೆ ಮಾದರಿಯಾಗಿದ್ದಾರೆ. ಈ ಬಾರಿ ತೇಜಸ್ವಿ ಸೂರ್ಯ ಜೊತೆಗೆ ತಮಿಳುನಾಡು ಬಿಜೆಪಿಯ ಮಾಜಿ ಅಧ್ಯಕ್ಷ ಅನ್ನೈಮಲೈ ಭಾಗವಹಿಸಿದ್ದು, ಅವರು ಸಹ ಈ ಓಟವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದಾರೆ. ಇದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಪ್ರತಿಕ್ರಿಯಿಸಿ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಈ ಸಂಬಂಧ ಟ್ವಿಟರ್ ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿರುವಂತಹ ಪ್ರಧಾನಿ ಮೋದಿ, ಇಂದು ಗೋವಾದಲ್ಲಿ ನಡೆದ ಐರನ್ ಮ್ಯಾನ್ 17.3 ಓಟದಲ್ಲಿ ನಮ್ಮ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವುದನ್ನು ನೋಡಿ ಸಂತೋಷವಾಯಿತು. ಇಂತಹ ಕಾರ್ಯಕ್ರಮಗಳು ಆಂದೋಲನಕ್ಕೆ ಕೊಡುಗೆ. ಭಾಗವಹಿಸಿದ ಎಲ್ಲರಿಗೂ ಅಭಿನಂದನೆಗಳು. ಈ ಐರನ್ ಮ್ಯಾನ್ ಓಟವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದವರಲ್ಲಿ ನಮ್ಮ ಪಕ್ಷದ ಯುವ ಸಹೋದ್ಯೋಗಿಗಳಾದ ಅನ್ನೈಮಲೈ ಮತ್ತು ತೇಜಸ್ವಿ ಸೂರ್ಯ ಸೇರಿದ್ದಾರೆ ಎನ್ನುವುದು ಸಂತೋಷವಾಯಿತು ಎಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಈ ಮೂಲಕ ಯುವ ನಾಯಕರಲ್ಲಿ ಮತ್ತಷ್ಟು ಉತ್ಸಾಹ ತುಂಬಿದ್ದಾರೆ. ಈ ವರ್ಷದ ಐರನ್ ಮ್ಯಾನ್ ತಮಿಳುನಾಡು ಬಿಜೆಪಿ ಮಾಜಿ ರಾಜ್ಯಾಧ್ಯಕ್ಷ ಕೆ ಅನ್ನೈಮಲೈ ಸಹ ಭಾಗವಹಿಸಿದ್ದ ವಿಶೇಷ. ಇನ್ನು ಸಂಸದ ಸೂರ್ಯ ಅವರು ಸ್ಪರ್ಧೆಯ 3 ಕಠಿಣಗಳ ಹಂತಗಳಾದ 1.9 ಕಿಲೋಮೀಟರ್ ಈಜು, 90 ಕಿಲೋಮೀಟರ್ ಸೈಕ್ಲಿಂಗ್ ಮತ್ತು 21.1 ಕಿಲೋಮೀಟರ್ ಓಟವನ್ನು 7 ಗಂಟೆ 49 ನಿಮಿಷಗಳಲ್ಲಿ ಪೂರ್ಣಗೊಳಿಸಿದ್ದಾರೆ. ಈಜಲು ಸುಮಾರು 44 ನಿಮಿಷ, ಸೈಕ್ಲಿಂಗ್ಗೆ 3 ಗಂಟೆ 47 ನಿಮಿಷ ಮತ್ತು ಓಟಕ್ಕೆ 2 ಗಂಟೆ 54 ನಿಮಿಷಗಳನ್ನು ತೆಗೆದುಕೊಂಡರು. ಮತ್ತೊಂದೆಡೆ ಅನ್ನೈಮಲೈ ಅವರು ಈ ಓಟವನ್ನು 8 ಗಂಟೆ 13 ನಿಮಿಷಗಳಲ್ಲಿ ಪೂರ್ಣಗೊಳಿಸಿದರು. ಇದೀಗ ಅವರ ಸಾಧನೆಗೆ ಮೋದಿ ಕೂಡ ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ. ಬಿಹಾರ ವಿಧಾನಸಭಾ ಚುನಾವಣೆಗೆ ನಾಳೆ 2ನೇ ಮತ್ತು ಅಂತಿಮ ಹಂತದ ಮತದಾನ ನಡೆಯಲಿದೆ. ಭದ್ರತೆಯ ಹಿತದೃಷ್ಟಿಯಿಂದ ರಾಜ್ಯವು ನೇಪಾಳದ ಜೊತೆ ಗಡಿ ಹಂಚಿಕೊಂಡಿರುವ ಬಿಂಜುರ್ಗಾ, ರಕ್ಸೋಲ್ ಗಡಿ ಸೇರಿದಂತೆ ಹಲವು ಗಡಿ ಪ್ರದೇಶಗಳನ್ನು 72 ಗಂಟೆಗಳ ಕಾಲ ಮುಚ್ಚಲಾಗಿದೆ. ಈ ಕುರಿತು ಮಾಹಿತಿ ನೀಡಿರುವ ಮಹೋಟ್ಕರಿ ಸಹಾಯಕ ಮುಖ್ಯ ಜಿಲ್ಲಾ ಅಧಿಕಾರಿ ಸಂಜಯ್ ಕುಮಾರ್ ಫ್ರಕ್ರೋಲಾ ಅವರು, ನವೆಂಬರ್ 11ರಂದು ಬಿಹಾರದಲ್ಲಿ ಚುನಾವಣೆ ನಡೆಯಲಿದೆ. ಭದ್ರತಾ ಕ್ರಮವಾಗಿ ಗಡಿ ಬಂದ್ ಮಾಡಲಾಗುವುದು ಮತ್ತು ಮಹೋಟ್ಟರಿ ಜಿಲ್ಲೆಯ ಎಲ್ಲ ಗಡಿಗಳು ಬಂದ್ ಆಗಲಿವೆ. ಶನಿವಾರದಿಂದಲೇ ಈ ಗಡಿಯಲ್ಲಿ ವಾಹನ ಸಂಚಾರವನ್ನು ನಿಲ್ಲಿಸಲಾಗಿದೆ. ನವೆಂಬರ್ 11ರ ಮರುದಿನ ಗಡಿ ವಾಹನ ಸಂಚಾರಕ್ಕೆ ಮುಕ್ತವಾಗಲಿದೆ ಅಂತ ಮಾಹಿತಿಯನ್ನು ನೀಡಿದರು. ನೇಪಾಳ, ಉತ್ತರ ಪ್ರದೇಶ ಮತ್ತು ಜಾರ್ಖಂಡ್ ಗಡಿಯಲ್ಲಿರುವ 20 ಜಿಲ್ಲೆಗಳ ಒಟ್ಟು 122 ಕ್ಷೇತ್ರಗಳಿಗೆ 2ನೇ ಹಂತದ ಮತದಾನ ನಡೆಯಲಿದೆ. ಮತ ಪ್ರಚಾರ ಭಾನುವಾರ ಮುಕ್ತಾಯಗೊಂಡಿದೆ. ಎನ್ಡಿಎ ಹಾಗೂ ಮಹಾಗಠಬಂಧನ್ ನಾಯಕರು ಅಂತಿಮ ಕ್ಷಣದವರೆಗೂ ಮತಯಾಚನೆಯನ್ನು ನಡೆಸಿದರು. ಒಟ್ಟು 1,302 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. 3.7 ಕೋಟಿಗೂ ಹೆಚ್ಚು ಅರ್ಹ ಮತದಾರರಿದ್ದಾರೆ ಮತ್ತು 100 ವರ್ಷಕ್ಕಿಂತ ಮೇಲ್ಪಟ್ಟ 6,255 ಮತದಾರರಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಸಸರಾಮ್ನಲ್ಲಿ ಮತಬೇಟೆ ನಡೆಸಿ ರಕ್ಷಣಾ ಕಾರಿಡಾರ್ ಯೋಜನೆಗಳನ್ನು ಘೋಷಿಸಿದರು. ಭವಿಷ್ಯದಲ್ಲಿ ಯಾವುದೇ ಭಯೋತ್ಪಾದಕರ ದಾಳಿಗೆ ನಿರ್ಣಾಯಕ ಪ್ರತಿಕ್ರಿಯೆ ನೀಡುವುದಾಗಿಯೂ ಅವರು ಎಚ್ಚರಿಕೆಯನ್ನು ನೀಡಿದ್ದಾರೆ. ಪ್ರಧಾನಿ ಮೋದಿ ಅವರು ರಾಜ್ಯದಲ್ಲಿ ಸಶಸ್ತ್ರ ಕಾರ್ಖಾನೆಯನ್ನು ಸ್ಥಾಪಿಸುವುದಾಗಿ ಭರವಸೆಯನ್ನು ಕೂಡ ನೀಡಿದ್ದಾರೆ. ತಮ್ಮ ಶುಂಕ ನೀತಿಯನ್ನ ಸಮರ್ಥಿಸಿಕೊಂಡಿರುವ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈ ನೀತಿಯನ್ನ ವಿರೋಧಿಸುವವರು ಮೂರ್ಖರು ಅಂತ ಹೇಳಿದ್ದಾರೆ. ಸಾಮಾಜಿಕ ಮಾಧ್ಯಮ ಟ್ರೂತ್ನಲ್ಲಿ ಭಾನುವಾರ ಪೋಸ್ಟ್ ಹಂಚಿಕೊಂಡಿರುವಂತಹ ಅವರು, ಅಮೆರಿಕ ವಿಶ್ವದ ಅತ್ಯಂತ ಶ್ರೀಮಂತ, ಗೌರವಾನ್ವಿತ ದೇಶ, ಹಣದುಬ್ಬರವಿಲ್ಲ ಮತ್ತು ದಾಖಲೆಯ ಷೇರು ಮಾರುಕಟ್ಟೆ ಬೆಲೆಯನ್ನು ಹೊಂದಿದೆ. ಶುಂಕಗಳಿಂದ ಅಮೆರಿಕ $1 ಟ್ರಿಲಿಯನ್ ಗಟ್ಟಲೆ ಆದಾಯ ಪಡೆಯುತ್ತಿದೆ. ಇದು $37 ಟ್ರಿಲಿಯನ್ ಸಾಲವನ್ನು ಶೀಘ್ರದಲ್ಲೇ ಮರುಪಾವತಿಸಲು ನಮಗೆ ಅನುವು ಮಾಡಿಕೊಡುತ್ತದೆ ಅಂತ ಹೇಳಿದ್ದಾರೆ. ದೇಶಕ್ಕೆ ದಾಖಲೆಯ ಪ್ರಮಾಣದಲ್ಲಿ ಹೂಡಿಕೆಗಳು ಬರುತ್ತಿವೆ. ಸ್ಥಾವರಗಳು, ಕಾರ್ಖಾನೆ ಎಲ್ಲೆಡೆ ತಲೆ ಎತ್ತುತ್ತಿವೆ. ಹೆಚ್ಚಿನ ಆದಾಯ ಹೊಂದಿರುವ ಜನರನ್ನು ಹೊರತುಪಡಿಸಿ ದೇಶದ ಪ್ರತಿಯೊಬ್ಬ ವ್ಯಕ್ತಿಗೂ ಕನಿಷ್ಠ $2,000 ಅಂದರೆ $1.77 ಲಕ್ಷ ಲಾಭಾಂಶ ನೀಡುವುದಾಗಿ ಟ್ರಂಪ್ ಭರವಸೆಯನ್ನು ನೀಡಿದ್ದಾರೆ. ಆದರೆ ಈ ಕುರಿತು ಹೆಚ್ಚಿನ ವಿವರವನ್ನು ನೀಡಿಲ್ಲ. ಇನ್ನು ಟ್ರಂಪ್ ಅಧ್ಯಕ್ಷತೆಯಲ್ಲಿ ವಿಧಿಸಲಾದ ಜಾಗತಿಕ ಶುಂಕಗಳ ಕುರಿತು ನವೆಂಬರ್ 6ರಂದು ಯುಎಸ್ ಸುಪ್ರೀಂ ಕೋರ್ಟ್ ವಿಚಾರಣೆ ಆರಂಭಿಸಿದ ಕೆಲ ದಿನಗಳ ನಂತರ ಟ್ರಂಪ್ ಈ ಹೇಳಿಕೆ ನೀಡಿದ್ದು, ಇದು ಟ್ರಂಪ್ ಸಮರ್ಥಿಸುತ್ತಿರುವ ನೀತಿಗಳ ಕಾನೂನು ಮಾನ್ಯತೆಯ ಪರಿಶೀಲನೆಯನ್ನ ಎತ್ತಿ ತೋರಿಸುತ್ತದೆ. ಇತ್ತೀಚಿನ ವರ್ಷಗಳಲ್ಲಿ ಸುಪ್ರೀಂ ಕೋರ್ಟ್ ತಲುಪಿದ ಅತ್ಯಂತ ಮಹತ್ವದ ಆರ್ಥಿಕ ಪ್ರಕರಣಗಳಲ್ಲಿ ಒಂದೊಂದು ಪರಿಗಣಿಸಲಾಗುತ್ತದೆ. ಪ್ರಮುಖ ಆರ್ಥಿಕ ವ್ಯಾಪಾರ ಪಾಲುದಾರರ ಮೇಲೆ ಭಾರಿ ಶುಂಕಗಳನ್ನು ವಿಧಿಸುವಾಗ ಅಮೆರಿಕದ ಅಧ್ಯಕ್ಷರು ಕಾನೂನುಬದ್ಧವಾಗಿ ವರ್ತಿಸಿದ್ದಾರೆ ಎಂದು ನ್ಯಾಯಮೂರ್ತಿಗಳು ಪ್ರಶ್ನಿಸಿದ್ದಾರೆ. ವಿಚಾರಣೆ ವೇಳೆ ಟ್ರಂಪ್ ಪರ ವಕೀಲರು ಆಮಿ ಕೋನಿ ಬ್ಯಾರೆಟ್, ನೀಲ್ ಗುರ್ಸ್ಟ್ರುಚ್ ಮತ್ತು ಬ್ರೆಡ್ ಕವನಾಗ್ ಸೇರಿದಂತೆ ಇತರ ನ್ಯಾಯಮೂರ್ತಿಗಳು ಹಲವು ಪ್ರಶ್ನೆಗಳನ್ನು ಎದುರಿಸಿದರು. ಹೆಚ್ಚಿನ ಶುಂಕಗಳನ್ನು ವಿಧಿಸಲು ಟ್ರಂಪ್ ಆಡಳಿತದ ಫೆಡರಲ್ ಕಾನೂನುಗಳನ್ನು ಬಳಸಿರುವುದು ನ್ಯಾಯಮೂರ್ತಿ ಬ್ಯಾರೆಟ್ ಪ್ರಶ್ನಿಸಿದರು ಮತ್ತು ಎಲ್ಲಾ ದೇಶಗಳು ಪರಸ್ಪರ ಶುಂಕಗಳಿಗೆ ಏಕೆ ಒಳಪಟ್ಟಿವೆ ಅಂತ ಕೇಳಿದರು. ಇವಾಗಿದ್ವು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತೆ ಭೇಟಿಯಾಗ್ತೀನಿ ಮಧ್ಯಾಹ್ನದ ನ್ಯೂಸ್ ಬುಲೆಟಿನ್ನಲ್ಲಿ.